ಇವತ್ತು 27 ಏಪ್ರಿಲು ನನ್ನ ಬರ್ತಡೇ. ಹಾಗೆ ಇವತ್ತು ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ನಾವು ಗಣಪತಿ ದರ್ಶನ ಮಾಡಿ ಬಂದ್ರಾಯ್ತು, ಬರ್ತಡೇನೂ ಐತಿ, ಹಾಗೆ ದೇವಸ್ಥಾನಕ್ಕೆ ಹೋದಂಗೆ ಆಕೈತೆ ಅಂಥೇಳಿ ಇಡಗುಂಜಿ ಮಹಾಗಣಪತಿಯ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಬರೀ ಇಡಗುಂಜಿ ಮಹಾಗಣಪತಿಯ ದರ್ಶನ ಮಾಡಿಕೊಂಡು ನನ್ನ ಬರ್ತಡೇಗೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂಥೇಳಿ ನೋಡಿಕೊಂಡು ಬರೋಣಂತೆ. ಸೊ ಲೆಟ್ಸ್ ಗೋ. ನಮ್ಮ ಮೊದಲನೇ ಸ್ಟಾಪು ಸಿರ್ಸಿ. ಟಿಫಿನ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಿಲ್ತೀವಿ. ಟಿಫಿನ್ ಮಾಡಿಕೊಂಡು ಮುಂದೆ ಜರ್ನಿನ ಕಂಟಿನ್ಯೂ ಮಾಡಬೇಕು. ಬರ್ತ್ಡೇ ದಿನ ಮೊದಲು ಸ್ವೀಟ್ ತಿನ್ನಬೇಕು ಅಂಥೇಳಿ ಪೈನಾಪಲ್ ಶೀರಾ ತರಿಸಿದ್ರು. ಸೊ ತಿಂದು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಹೋಗ್ತಿರೋದು ಸಿರ್ಸಿ, ಕುಮಟಾ, ಹೊನ್ನಾವರ, ಇಡಗುಂಜಿ. ಇದು ದೇವಿ ಮನೆ ಘಾಟ್. ಇಲ್ಲಿ ಕ್ಷೇತ್ರಪಾಲೇಶ್ವರ ದೇವಸ್ಥಾನ ಇದೆ. ಎಲ್ಲರೂ ನಿಲ್ಲಿಸಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆ ಮತ್ತು ಇಲ್ಲಿ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹೊನ್ನಾವರದಿಂದ ಮುಂದೆ ಬರುವಂತಹ ಶರಾವತಿ ನದಿಯ ಸೇತುವೆ. ತುಂಬಾ ದೊಡ್ಡದಾದಂತಹ ನದಿ. ನೋಡಿ ತುಂಬಾ ಖುಷಿ ಆಯಿತು. ಫುಲ್ ನೀರಿದ್ವು. ಇಷ್ಟು ಬಿಸಿಲು ಕಾಲದಲ್ಲೂ ಕೂಡ ಇಷ್ಟೊಂದು ನೀರಿದೆ ಅಂತ ಭಾಳ ಖುಷಿ ಆಯಿತು ನಮ್ಗೆ. ಇದು ಇಡಗುಂಜಿಗೆ ಹೋಗುವಂತಹ ಮೇನ್ ಎಂಟ್ರೆನ್ಸು. ಇಲ್ಲಿಂದ 3 ಕಿಲೋಮೀಟರ್ಸ್, ಮೇನ್ ಹೈವೇಯಿಂದ 3 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಬಂದು ತಲುಪಿದ್ವಿ. ಸಂಕಷ್ಟಿ ಆಗಿರೋದ್ರಿಂದ ತುಂಬ ರಶ್ ಇತ್ತು. ತುಂಬ ಜನ ಬಂದಿದ್ರು. ಪಾರ್ಕಿಂಗ್ ಕೂಡ ಫುಲ್ ಆಗಿದ್ವು. ಅಷ್ಟು ಗಾಡಿಗಳು ಬಂದಿದ್ವು. ದೇವಸ್ಥಾನದ ಹತ್ರ ಬಂದ್ವಿ. ಬಂದು ಹಣ್ಣು ಕಾಯಿ ಗರಿಕೆ ಎಲ್ಲ ತಗೊಂಡು ಒಳಗಡೆ ಹೋದ್ವಿ. ಇವತ್ತು ಸಂಕಷ್ಟಿ ವ್ರತ ಇರೋದ್ರಿಂದ ತುಂಬಾ ರಶ್ ಐತಿ. ಭಾಳ ಜನನೂ ಬಂದಾರ ಗಣ ಹೋಮ ಅದೆಲ್ಲ ಮಾಡಿಸ್ಲಿಕ್ಕೆ ಅಂಥೇಳಿ. ಸಂಕಷ್ಟಿ ಗಣೇಶನಿಗೆ ವಿಶೇಷ ಪೂಜೆಗಳಿರ್ತವೆ. ಬೆಳ್ಳಿ ಕವಚ ಹಾಕಿ ಪೂಜೆ ಮಾಡಾರ. ದರ್ಶನ ಆಯಿತು, ಮಹಾಮಂಗಳಾರತಿ ಇತ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವತ್ತು ಬರ್ತಡೇ ದಿನ ಇಲ್ಲಿಗೆ ಬಂದು ದರ್ಶನ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇಲ್ಲಿ ಸಂಕಷ್ಟಿ ದಿನ ಗಣ ಹೋಮ ಮತ್ತು ಸತ್ಯನಾರಾಯಣ ವ್ರತ, ಇನ್ನೂ ಕೆಲವು ವ್ರತಗಳನ್ನು ಪೂಜೆಗಳನ್ನ ಮಾಡ್ತಾರೆ. ಹೀಗಾಗಿ ತುಂಬ ಜನ ಬಂದಿದ್ದರು ಪೂಜೆ ಮಾಡಿಸ್ಲಿಕ್ಕೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಯಾವಾಗಲೂ ಜರ್ನಿ ಮಾಡೋವಾಗ ಸ್ವಲ್ಪ ಅತಿಥಿಗಾಗಲಿ ನಾವಾಗಲಿ ಎಳ್ನೀರೋದು ಕುಡಿತಾ ಹೋಗ್ತಿರ್ತೀವಿ, ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ನನಗೆ ಮತ್ತು ವಿಕ್ರಮ್ ಅವ್ರಿಗೆ ಲಿಂಬು ಸೋಡಾ ತೊಗೊಂಡಿದ್ವಿ. ತುಂಬ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಸೋಡಾ ಕುಡಿದು ಮುಂದೆ ಬಂದ್ವಿ. ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಪ್ರಸಾದ. ಊಟ ಮಾಡಿ ಮುಂದೆ ಹೊರಟ್ವಿ. ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಪ್ರಸಾದ ನಿಲಯದಲ್ಲಿ ಊಟ ಆಯಿತು, ದರ್ಶನನೂ ಆಯಿತು, ಪ್ರಸಾದನೂ ತೊಗೊಂಡಿದ್ದಾಯಿತು. ಸಾಕು. ಇವಾಗ ಮುಂದೆ ಎಲ್ಲಿ ಹೋಗ್ಬೇಕು? ಮುರುಡೇಶ್ವರ ಇಲ್ಲ ಗೋಕರ್ಣ, ಎರಡರಲ್ಲಿ ಒಂದು ಪ್ಲೇಸ್ಗೆ ಹೋಗ್ಬೇಕು. ಬಿಸಿಲು ಸಿಕ್ಕಾಪಟ್ಟೆ ಐತಿ. ತುಂಬ ಬಿಸಿಲಿತ್ತು. ಸೊ
ಗೋಕರ್ಣಕ್ಕೆ ಹೋಗ್ಬೇಕು ಮುಂದೆ. ಸ್ವಲ್ಪ ಹೊತ್ತು ಇಲ್ಲಿ ಇಡ್ಗುಂಜಿ ಹೋಗೋ ರಸ್ತೆಯಲ್ಲಿನೇ ವಿನಾಯಕ ವನ ಅಂತ ಹೇಳಿ ಬರ್ತೈತಿ. ಭಾಳ ಚೆನ್ನಾಗೈತಿ. ನಾವು ಹೈವೇಯಿಂದ ಏನು ಒಳ ರೂಟಿಗೆ ಒಂದು 3 ಕಿಲೋಮೀಟ್ರ್ ಆಕೈತಿ ಇಡ್ಗುಂಜಿ. ಏನು ಹೋಗ್ತಿರ್ತೀವಿ ಅಲ್ಲೇ ಸೈಡ್ಗೆ ಐತಿ. ಸ್ವಲ್ಪ ಹೊತ್ತು ತಣ್ಣಗೆ ಆರಾಮ್ ರೆಸ್ಟ್ ತೊಗೊಂಡು ಕೂತ್ಕೊಂಡು ನೆರಳಲ್ಲಿ ಹೋದ್ರಾಯ್ತು ಅಂಥೇಳಿ ಬಂದ್ವಿ. ತುಂಬ ಚೆನ್ನಾಗೈತಿ ಉದ್ಯಾನವನ. ಒಬ್ಬರಿಗೆ ಒಂದು 10 ರೂಪಾಯಿ ಫೀಸು, ವೆಹಿಕಲಿಗೆ ಒಂದು 10 ರೂಪಾಯಿ ಏನೋ ಐತಿ ಅಷ್ಟೇ. ಅದಿತಿನೂ ಸ್ವಲ್ಪ ಎಂಜಾಯ್ ಮಾಡ್ತಾಳೆ. ಆಟ ಸಾಮಾನೆಲ್ಲ ಅದಾವು ಇಲ್ಲೇ, ಜಾರ್ಗುಂಡಿ ಜೋಕಾಲಿ ಎಲ್ಲ ಅದಾವು. ಆಕಿನೂ ಎಂಜಾಯ್ ಮಾಡ್ತಾಳೆ ಅಂಥೇಳಿ ಬಂದೀವಿ. ಪಾರ್ಕ್ ಅಂತೂ ತುಂಬ ಚೆನ್ನಾಗೈತಿ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಪಾರ್ಕಲ್ಲಿ. ಇಲ್ಲಿ ಈ ರೀತಿ ಒಂದು ಫೋಟೋ ಬೂತ್ ಕೂಡ ಮಾಡಿದ್ದಾರೆ ಕಾರ್ಡ್ ಜನರದು. ನಿಂತ್ಕೊಂಡು ಫೋಟೋ ಕೂಡ ಹೊಡ್ಕೊಂಡ್ವಿ. ಅದಿತಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಇಷ್ಟೊಂದು ದೊಡ್ಡ ಜಾಗ ಆರಾಮಾಗಿ ಬಿಟ್ಬಿಟ್ರೆ ಸಾಕು. ಆಮೇಲೆ ಎಲ್ಲ ಥರದ ಮೂರ್ತಿಗಳು ಕೂಡ ತುಂಬ ರಿಯಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿದ್ವು. ಇಲ್ಲಿ ಅಶೋಕನ ವನದಲ್ಲಿ ಸೀತೆ ಇದ್ದಿದ್ದು ಮತ್ತು ಹನುಮಂತ ಅವಳನ್ನ ಭೇಟಿಯಾಗಿ ಬಂದಿದ್ದು ಕೂಡ ಮೂರ್ತಿಯನ್ನು ಮಾಡಿದ್ದಾರೆ. ದೊಡ್ಡದಾದಂಥ ಶಂಕುವಿನ ಆಕಾರದಲ್ಲಿ ಜಾರುಗುಂಡಿ ಐತಿ. ಅದಿತಿ ಮತ್ತು ನಾನು ಇಬ್ಬರೂ ಜೋಕಾಲಿನ ಎಂಜಾಯ್ ಮಾಡಿದ್ವಿ. ಭಾಳ ದೊಡ್ಡದಾಗಿತ್ತು. ಅವಳೊಬ್ಬಳನ್ನೇ ಕೂಡ್ಸೋಕ್ಕಾಗಲಿಲ್ಲ, ಹೀಗಾಗಿ ನಾನು ಕೂತ್ಕೊಂಡಿದ್ದೆ. ಗಣಪತಿಗೆ ಸಂಬಂಧಿಸಿದಂಥ ತುಂಬ ಅನೇಕ ವಿಗ್ರಹಗಳನ್ನ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಗಣಪತಿ ದೇವರ ಜನ್ಮ ಹೇಗಾಯಿತು, ಪಾರ್ವತಿ ದೇವಿ ಹೇಗೆ ಜನ್ಮ ನೀಡಿದರು ಮತ್ತು ಅವರ ತಲೆ ಆನೆ ತಲೆ ಆಗೋದಕ್ಕೆ ಕಾರಣ ಏನು, ನಾವು ಎಲ್ಲ ಪುರಾತನ ಗ್ರಂಥಗಳಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಆ ಮೂರ್ತಿಗಳನ್ನು, ಕಥೆಯ ಆಧಾರಿತವಾದಂಥ ಮೂರ್ತಿಗಳನ್ನು ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಗಣಪತಿಗೆ ಯಾಕೆ ಆನೆ ಮುಖ ಬಂತು ಏನು ಅಂತ. ತುಂಬ ಚೆನ್ನಾಗಿದ್ದಾವೆ ಮೂರ್ತಿಗಳೆಲ್ಲವೂ. ಎಲ್ಲ ಮಕ್ಕಳು ಬಂದವರು ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಅದಿತಿನೂ ಭಾಳ ಎಂಜಾಯ್ ಮಾಡಿದ್ಲು. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಗೋಕರ್ಣದ ಕಡೆಗೆ ಹೊರಟ್ವಿ. ಇಡ್ಗುಂಜಿಯಿಂದ ಗೋಕರ್ಣ 62 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಹೋಗಿ ತಲುಪಿದಾಗ 5 ಗಂಟೆ ಆಗಿತ್ತು. ಗೋಕರ್ಣಕ್ಕೆ ಬಂದು ತಲುಪಿದ್ದೀವಿ. ಸ್ವಲ್ಪ 5 ಗಂಟೆ ಆಗೈತಿ. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ಟಿಫಿನ್ ತಿಂದು ಟೀ ಕುಡಿದು ಹೋದ್ರಾಯ್ತು ದೇವಸ್ಥಾನಕ್ಕೆ ಅಂತೇಳಿ ಹೋಟೆಲಿಗೆ ಬಂದೀವಿ. ಮಧ್ಯಾಹ್ನ 1:30-2 ಗಂಟೆ ಹಿಂಗೆ ಕ್ಲೋಸ್ ಆಗಿರ್ತೈತಿ ದೇವಸ್ಥಾನ. 5 ಗಂಟೆ 5:15ಗೆ ಓಪನ್ ಮಾಡ್ತಾರೆ. ಸೊ ದೇವ್ರ ದರ್ಶನ ತೊಗೊಂಡ್ವಿ. ಆತ್ಮಲಿಂಗದ ದರ್ಶನ ಮಾಡಿ ಬ್ಲೆಸ್ಡ್ ಫೀಲ್ ಆಯಿತು. ಬರ್ತಡೇ ದಿನ ಬಂದಿದ್ದು ಭಾಳ ಖುಷಿ ಅನ್ನಿಸ್ತು ಗೋಕರ್ಣಕ್ಕೆ. ಆಮೇಲೆ ಬೀಚಿಗೆ ಬಂದ್ವಿ. ಆರಾಮಾಗಿ ಸನ್ಸೆಟ್ನ ವ್ಯೂನ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ. ಸಮ್ಮರ್ ವೆಕೇಷನ್ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಮಕ್ಕಳನ್ನೆಲ್ಲ ಕರ್ಕೊಂಡು, ವಯಸ್ಸಾದವರೆಲ್ಲ ಕೂತ್ಕೊಂಡು ಆರಾಮಾಗಿ ಸನ್ಸೆಟ್ನ ವ್ಯೂನ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳೆಲ್ಲರೂ ಪೇರೆಂಟ್ಸ್ ಜೊತೆ ಆಟ ಆಡ್ತಾಯಿದ್ರು ನೀರಲ್ಲಿ. ಆ ವೇವ್ಸ್ ಬಂದಾಗೆಲ್ಲ ಏನೋ ಒಂಥರ ಖುಷಿ, ಜಿಗ್ದಾಟ ಮಕ್ಕಳಿಗೆಲ್ಲ. ಅದಿತಿನೂ ಭಾಳ ಎಂಜಾಯ್ ಮಾಡಿದ್ಲು. ಅವಳಿಗೆ ಬೀಚ್ಗೆ ಹೋಗೋದು, ನೀರಲ್ಲಿ ಆಟ ಆಡೋದಂದರೆ ಭಾಳ ಇಷ್ಟ.
ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ದರ್ಶನ ಎಲ್ಲ ಆಯಿತು. ಆಮೇಲೆ ಬೀಚಿಗೆ ಬಂದ್ವಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ಗೆ ಹೋಗಬೇಕು. ಒಂಥರ ಮನೆಯಲ್ಲೇ ಇದ್ದು ಅದೇ ಅಡುಗೆ ಮಾಡಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋದು, ಮತ್ತೆ ಹೋಟೆಲ್ಗೆ ಹೋಗೋದು, ಕೇಕ್ ಕಟ್ ಮಾಡೋದು, ಇದೇ ಆಗಿಬಿಡ್ತೈತಿ ವರ್ಷ. ಏನಾದರೂ ಸ್ಪೆಷಲ್ ಇರಲಿ ಅಂಥೇಳಿ ಈ ಸರಿ ಇಲ್ಲಿ ಕರ್ಕೊಂಬಂದರು. ನನಗೆ ಬೀಚು, ನೀರು, ನದಿ ಅಂದರೆ ಭಾಳ ಇಷ್ಟ ಆಕೈತಿ. ಸೊ ಹೀಗಾಗಿ ನನ್ನ ಬರ್ತಡೇನ ಸ್ಪೆಷಲಾಗಿ ಅವರು ಏನೋ ಒಂದು ನನಗೆ ಖುಷಿ ಕೊಡಬೇಕು ಅನ್ನೋ ಕಾರಣಕ್ಕೆ ಕರ್ಕೊಂಬಂದರು. ಸೊ ಥ್ಯಾಂಕ್ಸ್ ಅವರಿಗೆ. ತುಂಬ ಖುಷಿಯಾಗೈತಿ. ಬರ್ತಡೇ ದಿನ ಈ ರೀತಿ ನಾನು ಬೀಚ್ಗೆಲ್ಲ ಬರ್ತೀನಿ ಅಂಥೇಳಿ ಅಂದ್ಕೊಂಡಿರಲಿಲ್ಲ. ಭಾಳ ಖುಷಿ ಆಯಿತು ಬಂದಿದ್ದಕ್ಕೆ. ಅದಿದ್ದೀನು ಭಾಳ ಎಂಜಾಯ್ ಮಾಡಿದ್ಲು. ಭಾಳ ದಿನ ಆಗಿತ್ತು. ತಿರುಪತಿಗೆ ಹೋಗಿ ಬಂದಮೇಲೆ ಎಲ್ಲೂ ಹೋಗಿರಲಿಲ್ಲ ನಾವು. ಸೊ ಬೀಚಿಗೆ ಬಂದಿದ್ದೆಲ್ಲ, ಗೋಕರ್ಣಕ್ಕೆ ಬಂದು ದೇವ್ರ ದರ್ಶನ ಆಯಿತು, ಇಡಗುಂಜಿಗೆ ಹೋಗಿದ್ದು. ಸೋ ಹ್ಯಾಪಿ. ಫ್ರೆಂಡ್ಸ್, ನಾವು ನಮ್ಮ ಡೇನ ಈ ರೀತಿಯಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತವೆ. ತುಂಬ ಜನ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವ್ಯೂಸ್ ತುಂಬ ಚೆನ್ನಾಗಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಯಾರ್ಯಾರಿಗೆ ವಿಡಿಯೋ ತುಂಬ ಇಷ್ಟ ಆಗುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.